ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದೀರಿ. ನಾನು ಕೂಡ ಚೆನ್ನಾಗದೀನಿ ರೀ. ಸೊ ಇವತ್ತಿನ ವ್ಲಾಗು ಊರಿಗೆ ಹೋಗ್ಲತ್ತಿದ್ರಿ. ಸೊ ಅಮ್ಮನ ಮನೆಯಿಂದ ಅಮ್ಮನ ಮನೆಗೆ ಬಂದು ಇವತ್ತಿಗೆ 4 ದಿನ ಆಯಿತು. ಸೊ ಹಂಗಾಗಿ ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಟೈಮ್ ನೋಡಿರಿ 5 ಗಂಟೆ ಆಗ್ಯದ ರೀ. ಇವಾಗ ಹೋಗೋಣ ಅಂತ ಅಂದರು. ಸೊ ನಮ್ಮ ಮನೆಯವ್ರು ಕೂಡ ನಿನ್ನೆ ಬಂದವರು ಇಲ್ಲೇ ಇದ್ದರು. ಸಾರಿ ಮೊನ್ನೆ ಅನಿಸುತ್ತೆ ನೈಟ್ ಬಂದಿದ್ದರು. ಸೊ ಅಲ್ಲಿಂದ ಮನೆಗೆ ಇಲ್ಲೇ ಇದ್ದರು. 2 ಡೇಸ್ ಆಯಿತು ಇವತ್ತಿಗೆ ಅವ್ರು ಬಂದು. ಸೊ ಹಂಗಾಗಿ ಹೋಗೋಣ ಅಂತ ಹೋಗ್ತಿದ್ವಿ. ಬಾಯ್ 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 ಬಾಯ್. ಸೊ ನಮ್ಮ ಮನೇಲಿ ಏನಾದರೂ ನಾನು ಬಂದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಎಲ್ಲರೂ ಮಾರಿ ಇಷ್ಟೇ ಆಗಿರ್ತದೆ ರೀ. ಸೊ ಅದೇನೋ ಗೊತ್ತಿಲ್ಲ, ಎಲ್ಲರೂ ಇರ್ತೀವಲ್ವ, ನನ್ನ ಮಗನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ನನ್ನ ಮಗನ ಆಮೇಲೆ ನಮ್ಮ ಗಂಡನ ಆಟ ಆಡ್ತಾನೆ, ಹಂಗೇನಿಲ್ಲ. ಬಟ್ ನನ್ನ ಮಗ ಜಾಸ್ತಿ ಓಡಾಡ್ಕೊತ ತರಲೆ ಮಾಡ್ಕೊತ ಇರ್ತಾನಲ್ವ. ಸೊ ಹಂಗಾಗಿ ಜರ ಮಿಸ್ ಮಾಡ್ಕೊತಾರೆ. ಅದ್ರ ಸಲಿಂದ ಅವ್ರಿಗೆ ಬಾಯ್ ಹೇಳಿ ಹೊಲತ್ತೀವಿ ರೀ. ನನ್ನ ಮಗ ನೋಡ್ರಿ ಬಾಯ್ ಹೇಳತ್ತಾನ. ಗಾಡಿ ಮ್ಯಾಗ ಕೂತ್ರೆ ಅವ್ನಿಗೆ ಬಾಯ್ ಅಂತ ಬರ್ತದೆ ರೀ. ಸೊ ಯಾವಾಗ ಭೀ ಮಾಡ್ತಾನೆ, ಬಟ್ ಗಾಡಿ ಮ್ಯಾಗ ಕುಂತ ಪ್ರೊಮೋಸ್ ಹೇಳಾರ್ದೆ ಮಾಡ್ತಾನೆ ರೀ. ಸೊ ಹೇಳಾರ್ದೆ ಮಾಡಿದ್ದ, ಆದರೆ ನಾನು ವೀಡಿಯೋಸ್ಲಿಂದ ಮತ್ತೊಂದು ಸಾರಿ ಮಾಡಿಸಿದ್ವಿ. ಸೊ ಇವಾಗ ಹೊರಟಿದ್ದೀವಿ ನೋಡಿರಿ. ಸೊ ಊರಿಗೆ ಹೋಗಿ ನಾವು ಊರಲ್ಲಿ ಏನೇನು ಆಗ್ಯದ ಏನೇನಿಲ್ಲ ಸೊ ಎಲ್ಲ ನೋಡಿಕೊಂಡು ಅವಳಿಗೆ ಹೋಗ್ಬೇಕ್ರಿ. ಇವತ್ತು ಈ ಕಡೆಯಿಂದ ಹೋಗ್ಲತ್ತೀವಿ, ಬೇರೆ ರೂಟಿಂದ ರೀ. ಇದು ಫಸ್ಟ್ ಟೈಮ್ ಈ ರೂಟಿಂದ ಹೋಗ್ಲತ್ತೀವಿ ರೀ. ಯಾಕಂದ್ರೆ ರೀ ಫಸ್ಟ್ ಸ್ಟೇಟ್ ನಡ್ಬರ್ಕಿಂದಾಗ ಸ್ಟೇಟ್ ಜಲ್ದಿ ಹೋಗ್ಬಿಡೋಣ ಅಂದ್ಕೊಂಡ್ವಿ ರೀ. ಬಟ್ ಸ್ವಲ್ಪ ಮೆಡಿಕಲ್ಗೆ ಹೋಗೋದಿತ್ತು. ಹಾಗಾಗಿ ಈ ಸೈಡ್ ನಾವು ಏನು ನಡ್ಬರ್ಕಿಂದ ಹೋಗ್ತೀವಲ್ಲ ರೀ. ಸೊ ಅದು ಅಲ್ಲಿ ಮೆಡಿಕಲ್ ಇಲ್ಲ, ಮೇನ್ ರೋಡಿಗೆ ಹೋಗಲೇಬೇಕು. ಸೊ ಹಂಗಾಗಿ ಇವಾಗ ಇಲ್ಲಿವರೆಗೂ ಬಂದಿದ್ದೀವಿ. ಹೊಳ್ಳಿಸ್ಕೊಂಡು ಹೋದರೆ ಮತ್ತೆ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಈ ಕಡೆಯಿಂದ ಶಾರ್ಟ್ಕಟ್ಟಾಗಿ ಹೋಗ್ಲತ್ತೀವಿ ರೀ. ಸೊ ಇವಾಗ ಮೆಡಿಕಲ್ಗೆ ಹೋಗ್ಬೇಕು ರೀ. ಮೆಡಿಕಲ್ಗೆ ಯಾಕಂದರೆ ನನ್ನ ಮಗನಿಗೆ ಒಂದು ಸ್ವಲ್ಪ ಸೋಪ್ ಅವೆಲ್ಲ ಖಾಲಿಯಾಗಿತ್ತು ರೀ. ಸೊ ಹಂಗಾಗಿ ಅದನ್ನು ತೊಗೊಂಡೋಗೋಣ ಅಂತ ಹೋಗಕತ್ತಿದ್ದವ್ರಿ. ಸೊ ಯಾವಾಗಲೂ ನಾವು ಒಂದು ಶಾಬತ್ ಕ್ರಾಸ್ ಹತ್ರ ಒಂದು ಮೆಡಿಕಲ್ ಅದ ರೀ. ಸೊ ನಾವು ಅಲ್ಲೇ ಯಾವಾಗಲೂ ತೊಗೊಳೋದು. ಸೊ ಈ ಸರಿ ನಾವು ಅಲ್ಲೇ ತೊಗೊತೀವಿ ರೀ. ಸೊ ಇವಾಗ ಹೋಗಬೇಕು. ನಮ್ಮ ಮನೆಯವ್ರ ಜೊತೆ ಒಂದು ಸ್ವಲ್ಪ ಜಗಳ ಆಡ್ಕೊತ ಹೋಗ್ಲತ್ತೀನಿ ರೀ. ಅದಕ್ಕೆ ಮಾರಿ ಒಪ್ಪಂದಾಗ್ಯದ್ರಿ. ಯಾಕಂದರೆ ಅವ್ರು ಮೆಡಿಕಲ್ ಕರ್ಕೊಂಡು ಹೋಗಲ್ಲ ಅಂತಿದ್ರು, ನನಗೆ ಕರ್ಕೊಂಡು ಹೋಗು ಅಂತಿದ್ದೆ. ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ, ಬಟ್ ನನಗೆ ಈ ರೂಟ್ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ಆ ರೂಟು ಇದು ಬೇರೆ ರೂಟು ಮನೆಗೆ ಹೋಗ್ತಾ ಇದ್ದೀವೇನೋ ಅಂದ್ಕೊಂಡು ಬೇಕು ಅಂತ ಜಗಳ ಆಡ್ತಿದ್ದೆ. ಸೊ ನೋಡಿ ನನ್ನ ಮಗ ಮೆಡಿಕಲಲ್ಲೂ ಸುಮ್ಮನೆ ಇರಲ್ಲ, ತುಂಬ ತಲಾಟೆ ಆಗೋನಿಗೆ ಗೈಸ್. ತುಂಬ ಅಂದರೆ ತುಂಬ ಏನು ಹೇಳಬೇಕು ನೋಡಿ, ಇಲ್ಲಿ ನಾನಷ್ಟೇ ಅಲ್ಲಿರ್ತಾನೆ, ಆ ಥರ ಆಗ್ಬಿಟ್ಟೈತೆ. ಸೊ ಅವಾಗ ಅವನಿಗೇನು ಬೇಕೋ ತೊಗೊಂಡು ಹೊರಟಿದ್ದೀವಿ. ಸೊ ಒಂದು ಬಾಡಿ ಲೋಷನು, ಆಮೇಲೆ ಒಂದು ಸೋಪು, ಆಮೇಲೆ ನನಗೊಂದು ಫೇಸ್ ವಾಶ್ಗೆ ಒಂದು ಇದು ತೊಗೊಂಡ್ವಿ, ಆಲೋವೆರಾ ಜೆಲ್ದು. ಸೊ ಇವಾಗ ಹೊರಟಿದ್ದೀವಿ ನೋಡಿ ಮತ್ತೆ. ಸೊ ಸ್ಕೂಲ್ ಹತ್ರ ಇದ್ದೀವಿ. ಸ್ಕೂಲ್ದೇ ಅನಿಸುತ್ತೆ ಇದು. ಗಾರ್ಡನ್ನು ಸಿಕ್ಕಾಬಿಟ್ಟೆ ದೊಡ್ಡದು. ಸಂಜೆ ಆದರೆ ಅಂತೂ ತುಂಬ ಜನ ಇರ್ತಾರೆ, ಕ್ರಿಕೆಟ್ ಆಡ್ಕೊತ. ಅದು ತುಂಬ ಜನ ಇರ್ತಾರೆ. ಇವತ್ತು ಯಾಕೋ ಇಲ್ಲ ಅನಿಸುತ್ತೆ. 4 ಗಂಟೆ ಬರ್ತಾರೆ, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ನನ್ನ ಮಗ ನೋಡ್ರಿ ಮಕ್ಕೊಂಡು ಸುಸ್ತಾಗಿ ಯಾವ ಥರ ನಾಟಕ ಮಾಡತ್ತ. ನಾನು ಮಕ್ಕೊಂಡೇ ಬಿಟ್ಟಾನೇನೋ ಅಂತ ಏನು ಕಾಣಿಸ್ತಾ. ಯಾಕಂದ್ರೆ ಗಾಡಿ ಮೇಲೆ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಬೀಳ್ತಾನೆ ಅನ್ನೋ ಭಯ ಇರ್ತದಲ್ರಿ. ಹಂಗಾಗಿ ಅವ್ನು ನಾಟಕ ಮಾಡ್ತಾನೆ. ಡ್ರಾಮಾ ಕ್ವೀನ್ ಆಗೇನ್ರಿ, ಸಾರಿ ಡ್ರಾಮಾ ಕಿಂಗ್ ಆಗೇನ್ರಿ. ಹಿಂಗೆ ಆಟ ಆಡ್ಕೊಂತ ಹೊಂಟೀವಿ ನೋಡ್ರಿ. ಸೊ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಬಂದ್ವಿ ನೋಡ್ರಿ ಮನೆಗೆ. ಸೊ ನೋಡ್ರಿ ಮನೆ ಯಾವ ಥರ ಆಗ್ಯದ ಇಲ್ಲಂದ್ರೆ. ಸೊ ನಮ್ಮ ರೂಮ್ ಪೂರ ನನ್ನ ಹಸ್ಬೆಂಡ್ ಏನು ಮಾಡಿರ್ತಾರೆ, ಬಟ್ಟೆ ತಂದು ಚೇಂಜ್ ಮಾಡೋದಿಟ್ಟು ಅಲ್ಲೆಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಈ ಥರ ಇದ್ದಾರೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು. ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಳ್ಸೋಲ್ಲಿ ಲೇಟ್ ಆಗೋಯ್ತು. ಹಾಗಾಗಿ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮುಗಿಸ್ಕೊಂಡೆ. ಸೊ ಹಂಗೆ ನಮ್ಮ ಮನೆ ದೇವ್ರು ಯಾವ ಥರ ಕಾಣಿಸ್ತಿದ್ದಾರೆ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ಸೊ ಇವತ್ತು ಒಂಥರ ಸ್ಪೆಷಲ್ ಕಾಣಿಸ್ಲತ್ತಿದ್ರಿ ನನಗಂತೂ ದೇವರು. ಸೊ ನಿಮ್ಗೆ ಯಾವ ಥರ ಅನ್ನಿಸ್ಲತ್ತ ಅಂತೇಳಿ ಹೇಳ್ರಿ, ಕಮೆಂಟ್ ಮಾಡಿರಿ. ನನ್ನ ಮಗ ನೋಡಿರಿ ಬರೀ ಅಲ್ಲೇ ಹೋಗ್ತಾನೆ ಆಟ ಆಡ್ಲಿಕ್ಕೆ. ಇಷ್ಟೆಲ್ಲ ಈ ಕಡೆ ಎಲ್ಲ ರೌಂಡ್ ಹಾಕ್ಕೊಂಡು ಬಂದು ಇವಾಗ ಆ ಥರ ಮನೆ ಆ ಥರ ಹೋಗ್ತಾ ಇರ್ತಾನೆ. ಸೊ ಅಲ್ಲೆಲ್ಲ ಪರಿಚಯ ಇದ್ದವರಲ್ವ. ಸೊ ಹಳ್ಳಿ ಇರೋದ್ರಿಂದ ಪರಿಚಯ ಇರ್ತಾರಲ್ರಿ. ಹಾಗಾಗಿ ಹಳ್ಳಿ ಇರೋದ್ರಿಂದ ಇಲ್ಲಿ ಯಾರೂ ಏನೂ ಅನ್ನೋಂಗಿಲ್ಲ ರೀ. ಸೊ ಹಂಗಾಗಿ ತುಂಬ ಮನೆಗಳಿಗೇನು ಹೋಗಲ್ರಿ. ಇಲ್ಲೇ ಆಜು ಬಾಜು ಇರೋ ಕೂನ ಇರೋರ ಮನೆಗೆ ಹೋಗ್ತಾನೆ ಆಟ ಆಡ್ಕೊತ. ಸೊ ಅವ್ರಿಗೆ ಪರಿಚಯ ಇರೋದ್ರಿಂದ ಅವ್ರ ಮನೆಯಲ್ಲೂ ಕೂಡಿಸ್ಕೊಂಡು ಆಟ ಆಡಿಸ್ತಾರೆ ರೀ. ಆ ಥರ ಏನು
ಭೇದ ಭಾವ ಏನು ಮಾಡೋಂಗಿಲ್ಲ ರೀ. ಸೊ ಹಳ್ಳಿ ಕಡೆ ಭೇದ ಭಾವ ಅಂತ ತುಂಬ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಅಂತೂ ಆ ಥರ ಇಲ್ಲ. ಸೊ ನನ್ನ ಮಗ ಹೋಗೋದೇ ಒಂದು 2 ಮನೆಗೆ. ಸೊ ಈ ಕಡೆ ನಮ್ಮ ಮನೆ ಬಾಜು ಒಂದು, ಎದುರೊಂದು. ಸೊ ಅಷ್ಟೇ ಹೋಗೋದವನು, ಎಲ್ಲೂ ಹೋಗೋದಿಲ್ಲ. ಈ ಥರ ಆಟ ಆಡ್ಕೊಂತ ಇರ್ತಾನೆ ನೋಡಿರಿ. ಆಮೇಲೆ ನಮ್ಮ ಅಮ್ಮನ ಮನೇಲಿ ಏನಕ್ಕೆ 4 ದಿನ ಉಳ್ಕೊಂಡೆ ಅಂದರೆ, ಸೊ ನಾವು ಹೋಗಿದ್ದು ಹಾಸ್ಪಿಟಲ್ಗಂತ ಹೋಗಿದ್ದೆ. ಸೊ ನಾನು ಏನೂ ಕೂಡ ಒಯ್ದಿರಲಿಲ್ಲ, ಬಟ್ಟೆ ಆಗಲಿ ನನ್ನ ಮಗನಿಗೆ ಸೂಪು ಅದು ಏನೂ ಒಯ್ದಿದ್ದಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬರೋದಲ್ವ ಅಂತ ಹೋದೆ. ಬಟ್ ಅವ್ರು ನಾಳೆ ಬಾ ಅಂದಿರೋದ್ರಿಂದ ಮನೆಗೆ ಹೋದೆ. ಅಲ್ಲೇ ಅಲ್ವ, ಸೊ ಹಂಗಾಗಿ ಹೋದೆ. ಆಮೇಲೆ ಏನಾಯ್ತಪ್ಪ ಅಂದರೆ ಅವತ್ತಿನ ದಿನ ಹೋಗಿ ನೆಕ್ಸ್ಟ್ ಡೇ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಎಲ್ಲ ಸ್ಕ್ಯಾನಿಂಗ್ ಅದು ಎಲ್ಲ ಆಯಿತು, ಎಲ್ಲ ನಾರ್ಮಲ್ಲೇ ಇದೆ. ಆಮೇಲೆ ಏನಕ್ಕೆ ಪೇನ್ ಆಗ್ತಿದೆ ಅಂತಲೇ ಗೊತ್ತಾಗಿಲ್ಲ ನನಗೆ. ಸೊ ಎಲ್ಲ ನಾರ್ಮಲ್ ಇತ್ತು. ಹಂಗಾಗಿ ಮತ್ತೆ ವಾಪಸ್ ಮನೆಗೆ ಹೋದ್ವಿ. ಅಲ್ಲೇ ಹೋಗಿ ಅವತ್ತು ಅಲ್ಲೇ ಇದ್ವಿ ನೈಟು. ಸೊ ನಮ್ಮ ಮಾಮ ಅವರೆಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದೆ. ಅವತ್ತು ನೈಟು ನಮ್ಮ ಹಸ್ಬೆಂಡ್ ಕೂಡ ಅವತ್ತೇ ಬಂದರು, ನೈಟ್ ಬಂದರು. ಸೊ ಮಾರನೇ ದಿನಾನು ಬೆಳಗ್ಗೆ ಬರಬೇಕು ಅಂದ್ಕೊಂಡ್ವಿ. ಬಟ್ ಒಂದು ಸ್ವಲ್ಪ ಮನೆ ಕೆಲಸ ಇತ್ತು. ಸೊ ಹಂಗಾಗಿ ನಮ್ಮ ಮನೆ ಕಟ್ತಾ ಇದ್ದಾರಲ್ವ, ಅಲ್ಲೊಂದು ಸ್ವಲ್ಪ ನಮ್ಮ ಮನೆಯವ್ರದ್ದು ಏನೋ ಕೆಲಸ ಇತ್ತು ಅಂತ ಅವತ್ತು ಬರೋಕ್ಕಾಗಲಿಲ್ಲ. ಹಂಗಾಗಿ ನೆಕ್ಸ್ಟ್ ಡೇ ಸಂಜೆ ಬಂದ್ವಿ ನಾವು. ಅವತ್ತೊಂದಿನ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಸಂಜೆ ವಾಪಸ್ ಬಂದ್ವಿ. ಸೊ ಇವಾಗ ಊಟ ಮಾಡ್ಕೊಂಡೆ. ನಾನು ಊಟ ಮಾಡ್ಕೊಂಡು ನನ್ನ ಮಗನ ಜೊತೆ ಆಟ ಆಡ್ಕೊಂತ ಕೂತಿದ್ದೆ. ಸೊ ಇನ್ನೂ ಮಲ್ಕೊಂಡಿಲ್ಲ, ಯಾವಾಗ ಮಲ್ಕೊತಾನೋ ಗೊತ್ತಿಲ್ಲ. ನೋಡಿ ನಾನು ಹೆಂಗೆ ತಿನ್ನಿಸ್ತಿದ್ದಾನೆ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಅಕ್ಕ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತು ಸುಮ್ಮನೆ ರೆಸ್ಟ್ ಮಾಡಿ ನಮ್ಮ ಅಕ್ಕ ಬರ್ತಿದ್ದಾರೆ ಅಂತ ಅಂದ ತಕ್ಷಣ ಫೋನ್ ಹಚ್ಚಿದ್ರು. ಹಂಗಾಗಿ ಎದ್ದು ಕೂತಿದ್ದೀನಿ ನನ್ನ ಮಗನ ಜೊತೆ ಆಟ ಆಡ್ಕೊಂತ. ಸೊ ನನ್ನ ಮಗ ನೋಡ್ರಿ, ನಮ್ಮ ಅಕ್ಕ ಬಂದಮೇಲೆ ಒಂದು ಬಾಳೆಹಣ್ಣು ತಂದಿದ್ರು ಅವರು. ಸೊ ಅದರಲ್ಲಿ ಒಂದು ಬಾಳೆಹಣ್ಣು ತೊಗೊಂಡು ತಿಂತಿದ್ದ. ಅಪ್ಪು ನನಗೆ ಅಂತ ಅಂದ ತಕ್ಷಣ ಅದರಲ್ಲಿ 2 ಪೀಸ್ ಮಾಡಿ ಒಂದು ಅವ್ನು ತಿಂತಾನೆ, ಒಂದು ನಂಗೆ ಬಾಯಿ ಇಟ್ಟವನೇ. ಇಷ್ಟು ವಯಸ್ಸಿಗೆ ಎಷ್ಟೊಂದು ತಿಳುವಳಿಕೆ ಇದೆ ನೋಡಿ ಚಿಕ್ಕ ಮಕ್ಕಳಲ್ಲಿ. ನಮ್ಮ ಅಕ್ಕ ಬಂದವ್ರೆ, ನಮ್ಮ ಅಕ್ಕವ್ರು ಬಂದರು ನೋಡಿ. ಸೊ ನನ್ನ ಗಂಡು ಮಲ್ಕೊಂಡವನೇ. ಸೊ ಒಂದು ಸ್ವಲ್ಪ ಡ್ರೆಸ್ಸಸ್ ಫಿಟ್ಟಿಂಗ್ಸ್ ಇಟ್ಕೊಳ್ಳೋದಿತ್ತು ಅಂತ ಬಂದಿದ್ರು. ಹಂಗಾಗಿ ನಮಗೆ ಬಾಳೆಹಣ್ಣು ತಂದವ್ರಿ. ಸೊ ಇವಾಗ ಅವ್ರದ್ದೇನು ಫಿಟ್ಟಿಂಗ್ ಅದೇ ಮಾಡಬೇಕು. ಅವ್ರು ಮತ್ತೆ ಇರಲ್ವ, ಇವಾಗ ಹೋಗ್ತಾರೆ ಸಂಜೆ. ಫಿಟ್ಟಿಂಗ್ ಎಲ್ಲ ಆದಮೇಲೆ ಸೊ ಹೋಗ್ತೀನಿ ಅಂದರು. ಹಂಗಾಗಿ ಬೇಗ ಫಿಟ್ಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ ಇನ್ನೂ ಮಾತಾಡ್ಕೊಂತ. ಸೊ ನನ್ನ ಮಗನಿಗೆ ಬಾಳೆಹಣ್ಣು ತುಂಬ ಇಷ್ಟ. ಸೊ ನಮ್ಮ ಬಂದ ತಕ್ಷಣ ಅವ್ರದ್ದು ಏನು ಹತ್ತಿ ಕಟ್ಕೊಂಡು ಹೋಗಿರ್ತಾರೋ ಅದನ್ನೆಲ್ಲ ಬಿಚ್ಚಿ ನೋಡ್ತಾನೆ, ಏನಾದರೂ ಬಾಳೆಹಣ್ಣು ತಂದವ್ರ ಅಂತ ಹೇಳ್ಬಿಟ್ಟು. ಅವನಾಗೆ ಸುಲ್ಕೊಂಡು ತಿನ್ನೋಕ್ಕೂ ಬರುತ್ತೆ ಅವನಿಗೆ. ಒಂದಾಗೆ ಹೇಳ್ಕೊತ ದಿನನೇ ಸಾಲಲ್ಲ ಗೈಸ್, ಅಷ್ಟೊಂದು ಮುದ್ದಾಗವನೇ ನನ್ನ ಮಗ. ಸೊ ಎಲ್ಲ ತಾಯಂದಿರಿಗೂ ಅವ್ರವ್ರ ಮಕ್ಕಳೇ ಮುದ್ದು ಅಲ್ವಾ. ನಿಂಗೆ ಬಾಳಿಕೆ ಇಷ್ಟ ಅಪ್ಪ? ನನಗೂ ನನ್ನ ಮಗ ಬಾಳಿಕೆ ಇಷ್ಟ. ಹಾಂ, ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಅನು ದೊಡ್ಡಪ್ಪ, ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಕೊಡು ಗುಬ್ಬಿ. ಥ್ಯಾಂಕ್ ಯು ಕೊಡ್ಲತ್ತ ನೋಡ್ರಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಹೇಳ ಇದು. ಅವನೇ ಸುಲ್ತಾನದು. ಅಪ್ಪ ಥ್ಯಾಂಕ್ ಯು, ಅಪ್ಪ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂಗಾರ ಎಲ್ಲಿಗೆ ಹೋಗಮ್ಮಿ? ಬಾಯಿಲಿ ಓಯ್ ಬಂಗಾರಿ. ನಮ್ಮ ಅಕ್ಕ ಹಂಗಾರ ಆಡ್ತಿಲ್ಲತ್ತ. ಇನ್ನೊಂದ್ಸರಿ ರೆಡಿ. ನಮ್ಮ ಅಕ್ಕ ಹಂಗಾರ ಅವ್ರ ಮನೆಗೆ ರೆಡಿ. ಪಾಪ ಅವ್ರಿಗೆ ಹೊಳಿ ಕೊಡ್ತಾನೆ.
ನಮ್ಮ ಅಕ್ಕದೆಲ್ಲ ಟಾಪ್ ಫಿಟ್ಟಿಂಗ್ ಮಾಡೋದು. ಸ್ವಲ್ಪ ಟಾಪ್ ಫಿಟ್ಟಿಂಗ್ ಮಾಡೋದಕ್ಕೆ ಹೋಗಿ ಒಂದು ಸ್ವಲ್ಪ ತುಂಬ ಹಿಂಗೆ ಮುದ್ದೆ ಹೊಲಿಗೆ ಆಗಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಬಿಚ್ತಿದ್ದೆ. ಮುದ್ದೆ ಅನ್ನೋಕ್ಕೂ ಸೊ ಹತ್ರ ಇನ್ನೂ ಒಂದೊಂದು ಹೊಲಿಗೆ ಹಾಕ್ತಿದ್ದೆ ಮೇಲ್ಗಡೆ, ಅದು ಬಟ್ಟೆ ಇಟ್ಕೊಂಡಿತ್ತು. ಸೊ ಹಂಗಾಗಿ ಅದಿಷ್ಟು ಬಿಚ್ಚಿ ಮತ್ತೆ ಹಾಕ್ತಿದ್ದೀನಿ. ಅದು ಅಟ್ಟೆ ಆಯ್ತು. ಹಾಗಾದ್ರೆ ನೀವೇ ಕೊಡ್ಕೊಡ್ಬೋದು. ಕೆಲಸ ಮಾಡ್ತಿದ್ದಲ್ಲ ಅವಾಗ ಅದು ಹಿಂಗದೇನೋ ಹಿಂಗೆ ಇಷ್ಟು ಚಂದಿತ್ತು ರಕ್ತ ಅನ್ನೋದು ಆವತ್ತಿನ ನೋಡಿ ರಕ್ತನ ಕಮ್ಮಿ ಇದೆ. ಈಗ ನೀವು ಅದಕ್ಕೆ ಅನಿಸ್ತೀವಿ ಓಕೆ ಯು ಪಿ ಬೇಕಾ? ನೀವು ಯಾವ ಕಾಣಿಸ್ತದೆ ದಾರ ಕಾಣಿಸ್ತದೆ. ನೀವು ಹರನು ಇವೆಂತ ಬಿಚ್ಚೋದು ಟೈಟ್ ಇರ್ತಾರೆ, ಟೈಟ್ ಆಗ ಬಿಚ್ಚೋದು ದಾರ ಕಾಣಿಸ್ತೀವಿ ಮಾತ್ರ ಎಲ್ಲ ಹಾಗೆ ಫಿಟ್ಟಿಂಗ್ ಮಾತಾಡ್ಕೊತ ಫಿಟ್ಟಿಂಗ್ ಮಾಡಿದೆ. ಸೊ ಏನಾಗ್ಬಿಟ್ಟಿದೆ ಅಂದರೆ ಫಿಟ್ಟಿಂಗ್ ಮಾಡ್ಕೊತ ಮಾತಾಡೋಕ್ಕಿರ್ತೀನಿ. ಸೊ ಫಿಟ್ಟಿಂಗ್ ಮಾಡ್ತಾನೆ ಇಲ್ಲ, ಹಂಗೆ ಮಾತಾಡೋಕ್ಕಿರ್ತೀನಿ ರೀ. ನಮ್ಮ ಭಾವ ಏನೋ ಹೇಳಿದ್ರು, ಹಾಗಾಗಿ ಫಿಟ್ಟಿಂಗ್ ಮಾಡೋದು ಬಿಟ್ಟು ಅದ್ರ ಜೊತೆ ಮಾತಾಡ್ಕೊತ ಕೂತೀನಿ. ಒಂದು ಹಾಫ್ ಆನ್ ಅವರ್ ಅಂತೂ ಕೂತಿದ್ದೀನಿ. ಸೊ ಹಂಗಾಗಿ ಮತ್ತೆ ಲೇಟ್ ಆಯಿತು, ಅವ್ರಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಯಿತು. ಈಗ ಬೇಗ ಫಿಟ್ಟಿಂಗ್ ಮಾಡಬೇಕು. ಇನ್ನು 6 ಡ್ರೆಸ್ಸಸ್ ಅದಾವ್ರಿ ಫಿಟ್ಟಿಂಗ್ ಮಾಡವು. ಇವಾಗ ಫಿಟ್ಟಿಂಗ್ ಮಾಡ್ಲತ್ತೀನಿ ನೋಡ್ರಿ. ಹೊಲಿಗೆ ಯಾಕಡೆ ಇದ್ದಾವೆ ಸಿಗಾ ಮಾಡ ಕರೆಕ್ಟ್ ಆಗ ಹೊಲಿಗೆ ಹಾಕಿದ್ರೆ ಹೊಲಿಗೆ ಸಣ್ಣ ಹಾಕಿರೋದ್ರಿಂದ ನಮ್ಮ ಅಕ್ಕನ ಕಾಣಿಸ್ತಿಲ್ವಂತೆ. ಹಂಗಾಗಿ ಹುಡುಕ್ತಿದ್ದೀವಿ, ನಮಗೂ ಕಾಣಿಸ್ತಿಲ್ಲ. ಸೊ ತುಂಬ ಚಿಕ್ಕದಾಗಿತ್ತು, ಹಂಗಾಗಿ ಕಾಣಿಸ್ಲಿಲ್ಲ. ಆಮೇಲೆ ಕಂಡಿಡ್ದೆ, ಹಿಂಗಾದರೂ ಮಾಡಿ ಕಂಡಿಡಿದೆ. ಅದು ಬಿಡಿ ಇದು ಹಾಕಿ ಉಟ್ಕೊಳಕ್ಕೆ ಇದು ಕಾದು ಕೊಡ್ತೀನಿ. ಬ್ಲ್ಯಾಕ್ ಇಲ್ಲ ಒಂದೊಂದು ಗೈಸ್ ತುಂಬ ಹೇರ್ ಫಾಲ್ ಆಗ್ತಿದೆ. ಹೇರ್ ಫಾಲ್ಗೆ ಏನಾದರೂ ಮನೆಯಲ್ಲೇ ಉಪಯೋಗಿಸುವಂಥ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ಪ್ಲೀಸ್. ತುಂಬ ಹೇರ್ ಫಾಲ್ ಆಗ್ತಿದೆ ನನಗೆ. ಸೊ ಏನಕ್ಕಾಗ್ತಿದೆ ಅಂತ ಗೊತ್ತಿಲ್ಲ. ಏನು ಜಗ್ಗಿದ್ರೆ ಸಾಕು ಹೇರ್ ಫಾಲ್ ಆಗ್ತಿದೆ ರೀ. ಸೊ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನಂಗೆ ಏನಾದರೂ. ನಾಲ್ಕಲ್ಲಿ 120 ರೂಪಾಯಿಗೆ 2 ಅಂದರು. ನೀವು ಹೊಟ್ಟೆ ಮಾಡ್ಕೊಂಡು 200 ರೂಪಾಯಿಗೆ 4 ನಮ್ಮ ಮನೇಲಿದ್ದರೆ ಆ ಥರ ಮಾತಾಡ್ತೀವಿ. ಬಟ್ ಈಗ ನೋಡಿ ನಾವು ಅತ್ತೆ ಮನೆ ಬಂದಿರೋದ್ರಿಂದ ಅಷ್ಟೊಂದು ಏನು ಎಂಜಾಯ್ ಮಾಡ್ತಿಲ್ಲ. ಸೊ ಅಷ್ಟೇ ಏನು ಸುಮ್ಮನೆ ಸಿಂಪಲ್ಲಾಗಿ ಏನೇನೋ ಮಾತಾಡೋಕಂತೀವಿ. ಬಟ್ ನಮ್ಮ ಮನೇಲಾದರೆ ಎಷ್ಟು ಮಾತಾಡ್ಕೊತ ಎಷ್ಟು ನಗ್ತೀವಿ, ನಿಮಗೆಲ್ಲ ಗೊತ್ತೇ ಇದೆ ವ್ಲಾಗಲ್ಲಿ. ಸೊ ಇಲ್ಲಾಗಿರೋದ್ರಿಂದ ಸ್ವಲ್ಪ ನಗ್ತಿಲ್ಲ. ಯಾಕಂದರೆ ಏನಾದರೂ ಅನ್ನಂಗಿದ್ರು ಅಂತ ಹೇಳ್ಬಿಟ್ಟು ಏನು ಅಂತಿಲ್ಲ. ಆದರೆ ನಾನು ಫಿಟ್ಟಿಂಗ್ ಬೇರೆ ಮಾಡ್ಕೊತ ಕೂತಿದ್ನ. ಸೊ ಹಂಗಾಗಿ ಮೈಂಡೆಲ್ಲ ಈ ಕಡೆ ಇದು ಆಗಂಗದ ಅಂತೇಳಿ ಏನು ಮಾತಾಡಿಲ್ರಿ ಅಷ್ಟೊಂದು. ಅಷ್ಟೇ ಚಿಕ್ಕದಾಗಿ ಮಾತಾಡ್ಕೊತ ಕೂತಿದ್ವಿ ರೀ ಅಷ್ಟೇ.
ಬಟ್ಟೆ ಬಗ್ಗೆನೇ ಮಾತಾಡಕತ್ತಿದ್ದೇವೆ ರೀ. ಫಿಟ್ಟಿಂಗ್ ಮಾಡೋದು. ಆಮೇಲೆ ನಮ್ಮ ಗುಂಡುಗೆ ಒಂದು ಸ್ವಲ್ಪ 2 ಡೇಸ್ ಹಿಂದೆ ಗುಂಡುಗೆ ಬಟ್ಟೆ ತಂದಿದ್ವಿ, ಸೊ ಡೈಲಿ ಯೂಸ್ಗಂತ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ವಿ. ಸೊ ಅಷ್ಟೇ. ನಮ್ಮ ಅಕ್ಕ ಹಿಸ್ಟ್ರಿ ಹೇಳತ್ತಾಳ್ರಿ, ಹಂಗಾಗಿ ವಿಡಿಯೋ ಕಟ್ ಮಾಡ್ತೀನಿ. 5 ನಿಮಿಷ ಆಯ್ತು ವಿಡಿಯೋ. ಹೋದಪ್ಪ, ಟಾಟಾ ಟಾಟಾ ಮಾಡ್ತಾನೇನ್ರಿ? ಮಾಡ್ದನ್ರಿ ಟಾಟಾ. ಇದೇನಿದು ಸ್ಟೈಲ ಇವು ಅಂದಿಸ್ತಾನೆ ಹಿಂಗ. ಏನಿದು ಸ್ಟೈಲ? ಏನಿದು ಸ್ಟೈಲ್ ಗುಬ್ಬಿದು? ಓನ ಟಾಟಾ ತಾ ನಂಗೆ ಗುಂಡು ತಾರೆ ತಾದು ನಂಗೆ ತಾ ಹೋಯ್ ತಾ 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 ಕೊಡಲ್ಲ ಕೊಡಲ್ಲ. ಕೊಟ್ಟು ಕಸ್ಕೊತದ ಟಾಟಾ ಟಾಟಾ. ನೀವು ವಾಯ್ಸ್ ಕೊಡ್ಲಿಲ್ರಿ. ಟಾಟಾ ಮಾಡು ಬಾ ಬಾ ಅಂತಾನ. ಟಾಟಾ ಮಾಡಿ ಗುಬ್ಬಿ ಟಾಟಾ. ತಾನೇ ನಿಂದು ಕೂಡ್ದಾಗ ಬಿಡು. ನಿಂದ್ರಲಿ ಅಯ್ಯ ನಿಂತರ ಜಾಗ ಸರಿ ಹೋಗಲ್ಲ. ಟಾಟಾ ಟಾಟಾ ಟಾಟಾ. ಅವಳುಗಾರಿ ನಿಧಾನವೇ ಪ್ರಧಾನ. ಓಕೆ ಲೆಟ್ಸ್ ಗೋ. ಟಂಗ್ 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 ಟಂಗ್. ವಾಟ್ಸ್ ಯುವರ್ ಪ್ರಾಬ್ಲಮ್ ಯಾರ್? ನಿಮ್ಗೆ ಗುಬ್ಬಿ ಅಂತಿರತ್ತದ. ಯಾವ್ದೇನು ಆಚರಿಸಿಲ್ಲ. ಇದೊಂದು ನಾಳೆ ವ್ಯಾಲೆಂಟೈನ್ಸ್ ಡೇ ಏನು ಕೊಡ್ತೀವಿ? ಹಾಂ ರೀ ಮಾಡ್ತೀನಿ ನಿಂದು. ನಾಳೆ ವ್ಯಾಲೆಂಟೈನ್ಸ್ ಡೇ ಏನು ಗಿಫ್ಟು ಗಿಫ್ಟು ಪಾಕಡು ಪಾಕಡು ಪಾಕಡು. ಟೇ ಬಾಟಲ್ ಕೂಡ ಮಾಡ್ಲತ್ತಂತ. ಇಲ್ಲ ದಕ್ಕಣೆಯಲ್ಲಿ ಬಿಸಾಕ್ದೊಳಗೆ ಹಿಡಿ ಬೂತರ್ತೀನಿ. ಸೊ ನಾ ಫೇಸ್ ವಾಶ್ ಮಾಡ್ಕೊಂಬಂದೆ ಇವಾಗಷ್ಟೇ. ಸೊ ಇವಾಗ ಸಂಜೆ ರೆಡಿ ಆಗ್ತಿದ್ದೆ. ಸೊ ಪಲ್ಯ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಸೊ ಹಣೆಗೊಂದು ಗಂಧ ಹಚ್ಕೊಂಡು ಹೋಗೋದಷ್ಟೇ. ಸೊ ಒಂದು ಸ್ವಲ್ಪ ಕೆಲಸ ಇದೆ. ಇನ್ನು ರೈಸ್ ನಮ್ಮ ಅಕ್ಕ ಮಾಡ್ತಾಳೆ. ಸೊ ನಾನು ಪಲ್ಯ ಮಾಡಿ ಬಂದಿದ್ದೀನಿ. ಸೊ ನನ್ನ ಮಗನಿಗೆ ಏನು ರೆಸಿನ್ ಮಾಡಬೇಕು, ಆಮೇಲೆ ಅವ್ನಿಗೆ ಮಲಗಿಸ್ಬೇಕು, ಊಟ ಮಾಡಿ ಆಮೇಲೆ ಮತ್ತೆ ಪಾತ್ರೆ ತೊಳಿಬೇಕು. ಸೊ ಇಷ್ಟು ಕೆಲಸ ಇರೋದು ಇವಾಗ. ಸೊ ಇಷ್ಟೇ ನಂದು ಫೇಸ್ದು ಏನು ಕೇರ್ ಅಂದರೆ ಇದೆ ನಂದು. ಸೊ ಫೇಸ್ ವಾಶ್ ಮಾಡಿಕೊಂಡು ಸೊ ಒಂದು ಕ್ರೀಮಿಗೆ ಹಚ್ಕೊಂಡು ಇವಾಗ ಹಣ್ಣೆಲ್ಲ ಒಂದು ಸ್ವಲ್ಪ ಗಂಧ ಹಚ್ಕೊಂಡ್ರೆ ಆಗೋಯ್ತು. ಸೊ ನಮ್ಮ ಹಸ್ಬೆಂಡ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಏನು ಕೊಡ್ತೀವಿ ಅಂತ ಕೇಳತ್ತೀನಿ. ಬಟ್ ಏನು ಹೇಳೋರು. ಈ ಕಡೆ ಅಮ್ಮ ಅಂತ, ಈ ಕಡೆ ಕೈ. ಇಟ್ಸ್ ಮೈ ನೇಮ್. ನಾನಲ್ಲ, ಇದು ಅದು ಹಳೆ ಲವರ್ ಅಲ್ವಾ? ಇದೇ ನಂಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಕೊಡಿಸ್ತೀನಿ ಗಿಫ್ಟು. ಏನು ಹಚ್ಕೊಂಡಿಗಲ್ಲ ಹೇಳಿ ನಂಗೆ ಏನು ಇಸ್ಕೊಡ್ತೀನಿ. ನಂಗೆ ಏನು ಇಸ್ಕೊಡ್ತೀನಿ? ಗಿಫ್ಟ್ ಕೊಡ್ಸೋಣ. ಏನು ಮದುವೆ ಕೊಡ್ಬಾರ್ದು ಅಂತ ಏನಾದ್ರು ಫಸ್ಟಿಂದ ಹೇಳ್ಬೇಕು. ಇವತ್ತು ಮದುವೆ ಕೊಡ್ಬಾರ್ದು
ಕೊಡಬೇಕು ಏನು ಕೊಡ್ತಿ? ಓಕೆ ಕೊಡ್ತಿ. ನಾಳೆ ವ್ಲಾಗ್ ಮಾಡ್ತೀನಿ ನಾನು, ವ್ಲಾಗ್ದಾಗ ತೋರಿಸ್ತೀನಿ. ಹತ್ತಕ್ಕೆ ತಂಬ ನಂಗೇನೈತಿ ಗೊತ್ತಿಲ್ಲ. ಕೊಡಮಂತಿದ್ರೆ ಹೆಂಗೆ ಕೊಡ್ತಾನೆ ಮನುಷ್ಯ, ಕೊಡಂಗಿಲ್ಲ. ಹೆಂಡತಿ ಕೆಮ್ಮಲ ತಳ ಹೋಗಿಲ್ಲ ನೋಡ್ರಿ. ಇಷ್ಟೇ ಪ್ರೀತಿ ಎಲ್ಲ ಇಷ್ಟೇ. ಮದುವೆ ಆದ್ಮೇಲೆ ಡ್ರೈ ಮಾಡೋದು ಡ್ರೈ ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಎಲ್ಲರೂ ಬೆಳಿಬೇಕಂತ